ಸತ್ಯ ಅಂತ ಹೇಳ್ತೇವೆ, ಒಳ್ಳೆ ಗರಡ್ ಗಂಬು ಥರ ಇಲ್ಲ ನಿಂತ್ಕೊಂಡಿದ್ದೆ ದನ ಬಡ್ದಾರಾಗೆ. ಲೋ ನೆಟ್ಟಿಗೆ ಡ್ಯಾನ್ಸು ಮಾಡಕ್ ಬರಲ್ಲ, ಅದ್ಯಾಕೋ ಈ ಥರ ಆಡ್ತಾ ಇದೀಯಾ? ಈಗ ಅಂತದ್ದು ಏನೇ ಆಯಿತು? ನನ್ನ ಕೈ ಹಾಕೊಂಡ್ಬಿಡ್ತಾ ನೀನು. ಹಾಂ ಅಲ್ಲ ಕಣ್ಣೆ, ಡ್ಯಾನ್ಸ್ ಮಾಡ್ಬೇಕಾದ್ರೆ ಏನೋ ಸ್ವಲ್ಪ ಟಚ್ ಆಯಿತು, ಅದಕ್ಕೆ ಯಾಕೆ ಈ ಥರ ಆಡ್ತೀಯಾ? ಅಯ್ಯೋ ಆಗ್ತಾ ಇಲ್ಲ, ನನ್ನ ಕೈ ಹೋಯ್ತು. ಲೇ ಅಂಥದ್ದು ಏನೇ ಆಯಿತು ನಿನ್ನ ಕೈಗೆ? ನೋಡಿಲ್ಲಿ ಹೇಗಾಗಿದೆ ನನ್ನ ಕೈ, ಸ್ವಲ್ಪ ಕಣ್ಬಿಟ್ಟು ನೋಡು. ಲೇ ಮೀನಾ, ನೀನು ಮಾತ್ರ ಊದ್ಕೋತಿದ್ದೆ ಇಷ್ಟು ದಿನ, ಇದೇನೆ ನಿನ್ನ ಕೈನು ಊದ್ಕೊಳಕ್ ಶುರು ಮಾಡ್ಕೊಬಿಟ್ಟಿದೆ. ನೋಡ್ಸಿನ ಮಾಡೋದೆಲ್ಲ ಮಾಡಿ ಇವಾಗ ಮತ್ತೆ ಆಡ್ಕೋಬೇಡ ನೀನು. ಆಗಿರೋ ಚಿಕ್ಕ ನೋವಿಗೆ ಯಾಕೆ ಇಷ್ಟೆಲ್ಲ ಸೀನ್ ಮಾಡ್ತೀಯ? ಸುಮ್ಕಿರೋ. ಲೋ ಚಿಕ್ಕ ನೋವು ದೊಡ್ಡ ನೋವು ಅಂತ ಏನಿಲ್ಲ, ನೋವು ಅಷ್ಟೇ. ಈಗ ನಾನು ಏನು ಮಾಡ್ಬೇಕು ಅಂತಿದ್ಯಾ? ನನ್ನ ಮನೆಯಲ್ಲಿ ರಾಶಿ ಕೆಲಸ ಇದೆ, ಅದೆಲ್ಲ ನೀನೇ ಮಾಡಬೇಕು. ಏನೇ ಅನ್ಕೊಂಡಿದ್ಯಾ ನನ್ನ? ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಇದು. ಓ ಇವಳು ಶಿಕ್ಷೆ ಕೊಡೋಕೆ ಇವಳು ಒಬ್ಳು ದೊಡ್ಡ ಜಡ್ಜು, ಇವಳು ಹೇಳಿದ್ನೆಲ್ಲ ನಾವು ಒಪ್ಕೊಂಡು ಕೆಲಸ ಮಾಡಬೇಕು. ಕ್ಯಾಮೆ ನೋಡು. ಕ್ಯಾಮೆ ನಾನಲ್ಲ, ಅದು ನೀನು ಮಾಡಬೇಕು. ಶಿಕ್ಷಿಕ್ ತಿರ್ಬೋಕಿಗಳ ಮನೆಗೆ ಹೋಗಿ ಕ್ಯಾಮೆ ಮಾಡಕ್ಕೆ ಏನು ಅನ್ಕೊಂಡಿದ್ಯಾ? ನಮ್ಮ ಮನೇಲಿ ನನ್ನ ರಾಜನ್ ಥರ ಬೆಳೆಸೋರು ಗೊತ್ತಾ? ಏ ಯಾರನ್ನ ತಿರ್ಬೋಕಿ ಅಂತ ಇದೆಯಾ? ಮಾಡೋದೆಲ್ಲ ಮಾಡಿಬಿಟ್ಟು ಈ ದೌಲತ್ ಬೇರೆ. ನೋಡು ಸುಮ್ಮನೆ ಕಿರಿಕ್ ಮಾಡಕ್ ಬರ್ಬೇಡ, ಜಗಳ ಮಾಡಲ್ಲ ಅಂತ ನೀನೇ ತಾನೇ ಹೇಳಿರೋದು ನನ್ನ ಹತ್ರ. ನೋಡೋ ಶುರು ಮಾಡಿದ್ದು ನಾನಲ್ಲ ನೀನು. ಅದೆಲ್ಲ ಬಿಡು, ಕೈ ವಾಸಿ ಆದ್ಮೇಲೆ ಕೆಲಸ ಮಾಡು. ಆಯ್ತು ಕಣೋ, ಅಲ್ಲಿವರೆಗೂ ಮನೆ ಕೆಲಸ ಯಾರು ಮಾಡ್ತಾರೆ? ಲೇ ಹುಚ್ಚಿ, ಸಿಂಪಲ್ ಐಡಿಯಾ, ಯಾರನ್ನಾರು ಕೆಲ್ಸದವ್ರನ್ನ ಕರ್ಕೊ ಬಂದು ಹಿಡ್ಕೋ. ಹೆಂಗೆ ನನ್ನ ಐಡಿಯಾ? ಹಾ ಡಬ್ಬ ತರ ಇದೆ, ಅದು ಸೇಮ್ ನಿಂತರನೆ. ಯಾಕೆ ಮೀನಾ? ಯಾಕೆ ಅಂದ್ರೆ ಮನೆ ಕೆಲಸ ಮಾಡೋರು ಎಲ್ಲೋ ಸಿಗ್ತಾರೆ? ದಿನಸಿ ಅಂಗಡಿಲಿ ಹೋಗಿ ಕೇಳೋ ಸಿಗ್ತಾರೆ. ಏನು ಅಂತ ಮಾತಾಡ್ತೀಯ ಮೀನಾ? ಅದು ಎಲ್ಲಿ ಸಿಗ್ತಾರೆ ಅಂತ ಕೇಳ್ತೀಯಲ್ಲ? ಲೋ ಸೀನಾ, ಬರಗಾಲದಲ್ಲಿ ನೀರ್ ಬೇಕಾದ್ರೂ ಸಿಗ್ಬೋದು, ಆತರ ಮನೆ ಕೆಲ್ಸದವ್ರು ಮಾತ್ರ ಸಿಗಲ್ಲ, ಗೊತ್ತಾ? ಹೌದಾ? ಏನಕ್ಕೆ ಸಿಗಲ್ಲ? ಹೌದಪ್ಪ ಹೌದು, ಅವ್ರು ಕೇಳೋ ಡಿಮ್ಯಾಂಡ್ ಒಂದಾದ್ರೆ ದೊಡ್ಡ ಡಿಮ್ಯಾಂಡ್ ಇನ್ನೊಂದು. ಏನ್ ಡಿಮಾಂಡಾ? ಸಂಬಳ ತಾನೇ ಕೇಳೋದವ್ರು? ಅಯ್ಯೋ ಸಂಬಳ ಬಿಟ್ಟು ಬೇರೆ ಡಿಮ್ಯಾಂಡು ಇದಾವೆ. ಬೇರೆ ಡಿಮಾಂಡ್ ಅಂತದ್ ಏನದು? ಏನ್ ಗೊತ್ತೇನೋ, ಒಂದ್ಸಲಿ ಕಸ ಗುಡ್ಸಿರ ಇನ್ನೊಂದ್ಸಲಿ ಕಸ ಗುಡ್ಸು ಅಂದ್ರೆ ಸಾಕು, ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ. ಜಾಸ್ತಿ ಮನೇಲಿ ಕಸ ಹೊಡಿಬಾರ್ದು, ಮನೆ ಕೆಟ್ಟದಾಗತ್ತೆ. ಒಂದೇ ಸಲ ಕಸ ಹೊಡಿದ್ರೆ ಒಳ್ಳೇದು. ಅಸರಿ ಕಣೋ, ನೆಲ ಒರ್ಸಕ್ಕೆ ಮಾಪೆ ಬೇಕಂತೆ, ಕೈಯಿಂದ ಒರ್ಸಲ್ಲ ಅಂತಾರೆ. ಪಾಪ ಬಗ್ಗಿ ನೆಲ ಒರ್ಸಕ್ಕಾಗತ್ತಾ? ಈಗ ನೀ ನೋಡ್ ಬಗ್ಗಿ ನೆಲ ಒರೆಸ್ತೀಯಾ? ಮಾಪ್ ತಂದ್ಕೊಟ್ರೆ ಏನಾಗುತ್ತೆ? ಏನ್ ಗೊತ್ತೇನೋ, ಪಾತ್ರ ಒಂದ್ ಎಕ್ಸ್ಟ್ರಾ ಆದ್ರೂ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ. ಮತ್ತೆ ನೀನ್ ಎಕ್ಸ್ಟ್ರಾ ಪಾತ್ರ ಹಾಕ್ರೆ ಎಕ್ಸ್ಟ್ರಾ ದುಡ್ಡು ಕೇಳ್ದೆ ಇರ್ತಾರಾ? ಅದ್ ಬಿಡಪ್ಪ, ಬಟ್ಟೆ ಒಗ್ದಾಕಿರೆ ಒಣಗಾಕಲ್ವಂತೆ, ಅದನ್ನು ನಾವೇ ಹಾಕ್ಬೇಕಂತೆ. ಪಾಪ ಒಗ್ದು ಕೈಯೆಲ್ಲ ನೋವು ಬಂದಿರುತ್ತೆ, ನಿನಗೆ ಒಣಗಾಕಿದ್ರೆ ಏನ್ ದೊಡ್ಡ ರೋಗ? ಏನ್ ಗೊತ್ತೇನೋ, ಮನೇಲಿ ಯಾರು ಗೆಸ್ಟ್ ಬರಂಗಿಲ್ಲ, ಪಾತ್ರೆ ಎಲ್ಲ ತಪ ಅಂತ ಎತ್ತಾಕ್ತಾರೆ. ಯಾಕೆ ಅಂದ್ರೆ ಅವಾಗ ಪಾತ್ರೆ ಬಟ್ಟೆ ಎಲ್ಲ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಅವರು ಎಷ್ಟು ಅಂತ ಕೆಲಸ ಮಾಡ್ತಾರೆ, ನೀನ್ ಎಕ್ಸ್ಟ್ರಾ ಪಾತ್ರೆ ಬಟ್ಟೆ ಹಾಕಿದ್ರೆ ಅವ್ರಿಗೂ ಕೋಪ ಬರಲ್ವಾ? ಅಂದ್ರೆ ಜಾಸ್ತಿ ಕೆಲಸ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ಬೇಕಾ? ಮತ್ತೆ ಈಗ ನೀನ್ ಶಾಪಿಂಗ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ದುಡ್ಡು ಕೊಡಲ್ವಾ? ಹೌದು, ನಿಮ್ಮ ಆಫೀಸಲ್ಲಿ ಜಾಸ್ತಿ ಕೆಲಸ ಮಾಡ್ತೀಯ, ಅದಕ್ಕೆ ಯಾಕೆ ನಿಂಗೆ ಜಾಸ್ತಿ ಸ್ಯಾಲ್ರಿ ಕೊಡಲ್ಲ? ನನ್ ಬುಡಕ್ಕೆ ಬಂದ್ಬಿಟ್ಟಲ್ಲಪ್ಪ. ಲೇ ಅದು ಬೇರೆ ಇದು ಬೇರೆ ಕಣೆ. ಡಿಫ್ರೆಂಟ್. ಏನ್ ಗೊತ್ತೇನೋ, ಅಷ್ಟೇ ಅಲ್ಲ, ಈ ಹಬ್ಬ ಬಂದ್ರೆ ಬೋನಸ್ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ, ಗೊತ್ತಾ? ಅಂದ್ರೆ ಫೈನಲಿ ನಿನಗೆ ಕೆಲಸದವ್ರು ಬೇಡ ಅಂತ ನೀನ್ ಹೇಳ್ತಾ ಇದೀಯಾ? ಹೌದು ಕಣೋ, ಬೇಡವೇ ಬೇಡ, ಅವ್ರ ಸವಾಸನೆ ಬೇಡ ನನ್ಗೆ. ಹಾಗಾದ್ರೆ ಆ ಮನೆ ಕೆಲಸ ನೀನೇ ಮಾಡ್ಬೇಕು. ಖಿಲಾಡಿ ಜೋಡಿ.